1983ರಲ್ಲಿ ಧರ್ಮಸ್ಥಳದಲ್ಲಿ ನಡೆದ ಘಟನೆ ಬಗ್ಗೆ ರಾಜ್ಯ ವಿಧಾನಸಭೆಯಲ್ಲೂ ನಡೆದಿತ್ತು ಚರ್ಚೆ. ವಿಧಾನಸಭಾ ಕಲಾಪದ ವಿವರಗಳನ್ನು ಜನರ ಮುಂದಿಟ್ಟ ಸುಪ್ರೀಂ ಕೋರ್ಟ್ ವಕೀಲ ಕೆವಿ ಧನಂಜಯ್, ಬೆಂಗಳೂರು. ಧರ್ಮಸ್ಥಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಎನ್ನಲಾದ ಅಪರಾಧ ಕೃತ್ಯದ ಬಗ್ಗೆ ದೇಶಾದ್ಯಂತ ಭಾರೀ ಚರ್ಚೆಯಾಗ್ತಿರುವ ಮಧ್ಯೆ ಸುಪ್ರೀಂ ಕೋರ್ಟ್ ವಕೀಲರಾದ ಕೆವಿ ಧನಂಜಯ್ ಅವರು 1983ರಲ್ಲಿ ಧರ್ಮಸ್ಥಳದಲ್ಲಿ ನಡೆದ ಘಟನೆಯೊಂದನ್ನು ಉಲ್ಲೇಖಿಸಿ ಪ್ರಕಟಣೆಯೊಂದನ್ನು ಹೊರಡಿಸಿದ್ದಾರೆ. ಧರ್ಮಸ್ಥಳದಲ್ಲಿ ಇಬ್ಬರು ಯುವಕರ ಸಾವು ಹಾಗೂ ಮೃತ ಯುವಕನ ತಂದೆಯ ಮೇಲೆ ಪೊಲೀಸ್ ದೌರ್ಜನ್ಯದ ಬಗ್ಗೆ ರಾಜ್ಯ ವಿಧಾನಸಭೆಯಲ್ಲಿ ಬಿಸಿ ಬಿಸಿ ಚರ್ಚೆ ನಡೆದಿತ್ತು ಅನ್ನೋದನ್ನ ನೆನಪಿಸಿ ಚರ್ಚೆಯ ವಿವರಗಳನ್ನು ಮುಂದಿಟ್ಟಿದ್ದಾರೆ. ಖ್ಯಾತ ಕವಿ ಮತ್ತು ಕಾದಂಬರಿಕಾರ ಜಾರ್ಜ್ ಸಂತಾಯನ ಅವರ ಇತಿಹಾಸದ ಅರಿವು ಬೇಡ ಅನ್ನೋರು ಹಿಂದಿನದ್ದನ್ನೇ ಮುನ್ನಡೆಸ್ತಾರೆ ಅನ್ನೋ ವಾಕ್ಯವನ್ನ ಉಲ್ಲೇಖಿಸಿ ಪತ್ರಿಕಾ ಪ್ರಕಟಣೆ ನೀಡಿರುವ ಕೆವಿ ಧನಂಜಯ್, ವ್ಯಕ್ತಿಗಳು ನಾಪತ್ತೆಯಾಗೋದು, ದೂರು ಕೊಡೋಕೆ ಅವರ ಸಂಬಂಧಿಕರು ಪೊಲೀಸ್ ಠಾಣೆಗೆ ಹೋಗೋದು, ಅವರನ್ನ ಪೊಲೀಸರು ಬಂಧನದಲ್ಲಿಡೋದು, ಅವರ ಜನಿವಾರವನ್ನು ಪೊಲೀಸರು ಕಿತ್ತು ಹಾಕಿರೋದು, ಇಂತಹ ಘಟನೆಯೊಂದು ಕರ್ನಾಟಕ ವಿಧಾನಸಭೆಯಲ್ಲಿ 1983ರಲ್ಲಿ ಚರ್ಚೆಗೊಳಗಾಗಿತ್ತು ಅಂತ ನೆನಪಿಸಿದ್ದಾರೆ. 1983ರಲ್ಲಿ ಶಿರಗುಪ್ಪ ತಾಲೂಕಿನ ವೆಂಕೋಬರಾವ್ ಅನ್ನೋರ ಪುತ್ರ ಮತ್ತು ಆತನ 3 ಸ್ನೇಹಿತರು ಧರ್ಮಸ್ಥಳ ದೇವಸ್ಥಾನಕ್ಕೆ ಅಂತ ಹೋಗ್ತಾರೆ. 4 ಅಲ್ಲಿನ ಲಾಡ್ಜ್ನಲ್ಲಿ ತಂಗ್ತಾರೆ. 4ರಲ್ಲಿ 2 ನೇತ್ರಾವತಿ ನದಿಯಲ್ಲಿ ಬಿದ್ದು ಸಾವಿಗೀಡಾಗ್ತಾರೆ. ಉಳಿದಿಬ್ಬರು ನಾಪತ್ತೆಯಾಗ್ತಾರೆ. ನದಿಯಲ್ಲಿ ಪ್ರಾಣ ಕಳ್ಕೊಂಡ 2 ದೇಹಗಳನ್ನ ಪೊಲೀಸರು ಯಾರಿಗೂ ತಿಳಿಸದೆ ದಫನ್ ಮಾಡ್ತಾರೆ. ವೆಂಕೋಬರಾವ್ ಅವರಿಗೆ ತನ್ನ ಮಗ ಮೃತಪಟ್ಟಿರುವ ಬಗ್ಗೆ 1 ತಿಂಗಳ ಬಳಿಕ ತಿಳಿಯುತ್ತೆ. 1 ತಿಂಗಳ ನಂತರ ಅವರು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಹೋಗ್ತಾರೆ. ಅಲ್ಲಿ ನಡೆದ ಘಟನೆ ಬಗ್ಗೆ 1983ರ ಆಗಸ್ಟ್ 31ರಂದು ಕರ್ನಾಟಕ ವಿಧಾನಸಭೆಯಲ್ಲಿ ಚರ್ಚಿಸಲಾಗಿದೆ ಅಂತ ಆ ವಿವರಗಳನ್ನ ಕೆವಿ ಧನಂಜಯ್ ಬಿಡುಗಡೆ ಮಾಡಿದ್ದಾರೆ. ಆಗ ರಾಮಕೃಷ್ಣ ಹೆಗಡೆ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು. ಈ ಚರ್ಚೆಯಲ್ಲಿ ಎಸ್ ಬಂಗಾರಪ್ಪನವರು, ವೀರಪ್ಪ ಮೊಯ್ಲಿ ಅವರು, ವಸಂತ ಬಂಗೇರರಂತಹ ಘಟಾನುಘಟಿ ನಾಯಕರು ಭಾಗಿಯಾಗಿದ್ರು. ಧನಂಜಯ್ ಅವರು ವಿಧಾನಸಭೆಯಿಂದ ಪಡೆದು ಬಿಡುಗಡೆ ಮಾಡಿರುವ ದಾಖಲೆಯಲ್ಲಿರೋ ಪ್ರಕಾರ ಅಂದು ಕಲಾಪದಲ್ಲಿ ನಡೆದ ಚರ್ಚೆಯ ವಿವರ ಇಲ್ಲಿದೆ. ಧರ್ಮಸ್ಥಳದ ನದಿಯಲ್ಲಿ ಬಿದ್ದು ಮೃತಪಟ್ಟ 2 ಮೃತದೇಹಗಳನ್ನ ಪೊಲೀಸರು ಗೌಪ್ಯವಾಗಿ ದಫನ್ ಮಾಡಿರುವ ಬಗ್ಗೆ ಶಿರಗುಪ್ಪ ಶಾಸಕ ಶಂಕರ್ ರೆಡ್ಡಿ ಸದನದಲ್ಲಿ ಮೊದಲು ಪ್ರಸ್ತಾಪಿಸಿದ್ದಾರೆ. ಶಂಕರ್ ರೆಡ್ಡಿ, ಮಾನ್ಯ ಅಧ್ಯಕ್ಷರೇ, ನಮ್ಮ ಶಿರಗುಪ್ಪ ತಾಲೂಕಿನ ವೆಂಕೋಬರಾವ್ ಅನ್ನೋರ ಪುತ್ರ ಮತ್ತು ಆತನ ಸ್ನೇಹಿತರು ತೀರ್ಥಯಾತ್ರೆಗೆ ಅಂತ ಹೋಗಿ ಧರ್ಮಸ್ಥಳದ ನದಿಯಲ್ಲಿ ಬಿದ್ದು ಮೃತಪಟ್ಟ ಸಂದರ್ಭದಲ್ಲಿ ಅಲ್ಲಿನ ಪೊಲೀಸರು ಮೃತದೇಹವನ್ನ ಮೇಲಕ್ಕೆತ್ತಿ ಯಾರಿಗೂ ತಿಳಿಸದೆ ದಫನ್ ಮಾಡಿರ್ತಾರೆ. ಇದಾದ 1 ತಿಂಗಳ ನಂತರ ವಿಷಯ ತಿಳಿದ ವೆಂಕೋಬರಾವ್ ಅವರು ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿನ ಪೊಲೀಸರಲ್ಲಿ ವಿಚಾರಿಸಿದ್ದಾರೆ. ಮೃತದೇಹ ಸಿಕ್ಕಿರುವ ಬಗ್ಗೆ ಪತ್ರಿಕೆ ಮತ್ತು ರೇಡಿಯೋ ಮೂಲಕ ಪ್ರಸಾರ ಮಾಡಿದ್ರೆ ನನಗೆ ಕೂಡಲೇ ತಿಳಿತಿತ್ತು ಅಂತ ಹೇಳಿದ್ದಾರೆ. ಆಗ ಅಲ್ಲಿದ್ದ ಹೆಡ್ ಕಾನ್ಸ್ಟೇಬಲ್, ನೀನ್ ಯಾರೋ ಮಗನೇ ಇದನ್ನೆಲ್ಲ ಹೇಳೋಕೆ ಅಂತ ನಿಂದಿಸಿ ಕಪಾಳಕ್ಕೆ ಬಾರಿಸಿ ಮನಬಂದಂತೆ ಹಲ್ಲೆ ನಡೆಸಿರೋದಲ್ಲದೆ ಅವರ ಜನಿವಾರವನ್ನೂ ಕೂಡ ಕಿತ್ತು ಹಾಕಿದ್ದಾರೆ. ಆ ರಾತ್ರಿಯೆಲ್ಲ ಲಾಕಪ್ನಲ್ಲಿಟ್ಟು ಅವರ ಬಳಿ ಇದ್ದ 250 ರೂಪಾಯಿ ಮತ್ತು ರಿಸ್ಟ್ ವಾಚ್ ಅನ್ನ ಕಿತ್ಕೊಂಡಿದ್ದಾರೆ. ಈ ಬಗ್ಗೆ ಯಾರ ಬಳಿ ಆದ್ರೂ ಹೇಳಿದ್ರೆ ಮತ್ತೆ ತೊಂದರೆ ಕೊಡೋದಾಗಿ ಬೆದರಿಸಿ ಮುಚ್ಚಳಿಕೆಯನ್ನ ಬರೆಸ್ಕೊಂಡು ಹೊರಗೆ ಬಿಟ್ಟಿದ್ದಾರೆ. ಇಷ್ಟೆಲ್ಲ ನಡೆದ ನಂತರ ನಾನು ಈ ವಿಷಯದ ಬಗ್ಗೆ ಒಂದು ಪತ್ರವನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ 2 ತಿಂಗಳ ಹಿಂದೆ ಬರೆದಿದ್ದೀನಿ. ಆದರೆ ಅವರಿಂದ ಸೌಜನ್ಯಕ್ಕಾದ್ರೂ ಈ ವಿಷಯವನ್ನ ಪರಿಶೀಲನೆ ಮಾಡ್ತೀವಿ ಅಂತ ಹೇಳುವ ಒಂದು ಉತ್ತರ ನನಗೆ ಬರಲಿಲ್ಲ. ಆದ್ರಿಂದ ಈ ಬಗ್ಗೆ ಇಲ್ಲಿ ಚರ್ಚೆ ಮಾಡೋಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ ಅಂತ ಸದನದಲ್ಲಿ ಸಭಾಧ್ಯಕ್ಷರ ಗಮನಕ್ಕೆ ತಂದಿದ್ದಾರೆ. ಈ ವೇಳೆ ಶಾಸಕ ಶಿವಮೂರ್ತಿ ಅವರು ಮಾತಾಡಿ, ಮಾನ್ಯ ಅಧ್ಯಕ್ಷರೇ, ವೆಂಕೋಬರಾವ್ ಅವರಿಗೆ ತನ್ನ ಮಗ ಕಳೆದ 1 ತಿಂಗಳಿಂದ ಎಲ್ಲಿ ಹೋಗಿದ್ದಾನೆ ಅನ್ನೋ ವಿಚಾರ ತಿಳಿದಿರಲಿಲ್ಲ. ಒಂದಿನ ಆತ ಮೃತಪಟ್ಟಿರುವ ವಾರ್ತೆ ಬರುತ್ತೆ. ಆ ನಂತರ ಇವರು ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ತೆರಳಿ ವಿಚಾರಿಸಿದಾಗ ಅವರ ಬಟ್ಟೆ ಬಿಚ್ಚಿ ಅಲ್ಲಿದ್ದ ಹೆಡ್ ಕಾನ್ಸ್ಟೇಬಲ್ ಅವರ ಕಪಾಳಕ್ಕೆ ಹೊಡೆದಿದ್ದಾರೆ. ಇದಲ್ಲದೆ ಅವರನ್ನ ರಾತ್ರಿಯೆಲ್ಲ ಪೊಲೀಸ್ ಕಸ್ಟಡಿಯಲ್ಲೇ ಇಟ್ಕೊಂಡು ಮಲಮೂತ್ರ ಮಾಡೋದಕ್ಕೂ ಕೂಡ ಬಿಟ್ಟಿಲ್ಲ ಮತ್ತು ಕುಡಿಯೋಕ್ ನೀರನ್ನೂ ಕೂಡ ಕೊಟ್ಟಿಲ್ಲ. ಈ ಪ್ರಕರಣದಲ್ಲಿ ಪೊಲೀಸರು ಹದ್ದು ಮೀರಿ ನಡೆದುಕೊಳ್ಳುವಂತಹ ಪ್ರವೃತ್ತಿ ಏನಿದೆ? ಇದನ್ನ ಕರ್ನಾಟಕದ ಜನತೆ ಬಹಳ ಗಂಭೀರವಾಗಿ ವಿಚಾರ ಮಾಡ್ತಿದ್ದಾರೆ. ಮೃತ ಮಗನ ಬಗ್ಗೆ ಕೇಳೋಕ್ ಹೋದಾಗ ಈ ರೀತಿ ವರ್ತನೆ ಮಾಡಿದ್ದು ಸರಿನಾ ಅನ್ನೋ ಬಗ್ಗೆ ಸರ್ಕಾರದವರು ಉತ್ತರ ಕೊಡಬೇಕು ಅಂತ ಸದನದಲ್ಲಿ ಆಗ್ರಹಿಸಿದ್ದಾರೆ. ಈ ವೇಳೆ ಮಾತಾಡಿದ ಬೆಳ್ತಂಗಡಿ ಶಾಸಕ ವಸಂತ ಬಂಗೇರ ಅವರು, ಈ ಪ್ರಕರಣ ನನ್ನ ಕ್ಷೇತ್ರದಲ್ಲಿ ನಡೆದಿದೆ. ವೆಂಕೋಬರಾವ್ ಅವರು ತನ್ನ ಮಗನ ಸಾವಿನ ಬಗ್ಗೆ ವಿಚಾರಣೆ ಮಾಡೋಕೆ ಧರ್ಮಸ್ಥಳದ ಔಟ್ ಪೋಸ್ಟ್ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಅಲ್ಲಿದ್ದ ಹೆಡ್ ಕಾನ್ಸ್ಟೇಬಲ್ ಸರಿಯಾದ ಉತ್ತರ ಕೊಡದೆ ಕೇಳೋಕ್ ಹೋದವರನ್ನ ಹೊಡೆದು ಅವರ ಜನಿವಾರವನ್ನ ಕಿತ್ತು ಹಾಕಿ ಲಾಕಪ್ನಲ್ಲಿ ಹಾಕಿ ಮಾರನೇ ದಿನ ಹೊರಗ್ಬಿಟ್ಟಿದ್ದಾರೆ. ಇವರ ಮಗನ ಹತ್ರ ಇದ್ದ ಟ್ರಾನ್ಸಿಸ್ಟರ್ ರೇಡಿಯೋ, ಟೇಪ್ ರೆಕಾರ್ಡರ್, ವಾಚ್ ಮುಂತಾದ ಯಾವ ವಸ್ತುಗಳನ್ನೂ ಕೂಡ ವಾಪಸ್ ಕೊಟ್ಟಿಲ್ಲ. ಧರ್ಮಸ್ಥಳಕ್ಕೆ ಇವ್ರ ಮಗ ಹೋದಾಗ 4 ಜನ ಸೇರ್ಕೊಂಡು ಒಂದು ರೂಮ್ ಅನ್ನ ಪಡೆದಿದ್ರು. ಈ 4 ಜನರಲ್ಲಿ 2 ನದಿಗೆ ಬಿದ್ದು ಸತ್ತ ಮೇಲೆ ಉಳಿದ 2 ಯಾರು ಎಲ್ಲಿಗೆ ಹೋದ್ರು ಅನ್ನೋದನ್ನ ವಿಚಾರಣೆ ಮಾಡೋಕ್ ಹೋದಾಗ ಪೊಲೀಸರು ಹಲ್ಲೆ ನಡೆಸಿದ್ದಾರೆ. ಸರ್ಕಾರದವರು ಮೊದಲು ಈ ಪೊಲೀಸರ ದೌರ್ಜನ್ಯವನ್ನ ನಿಲ್ಲಿಸಬೇಕು. ಈ ಹೆಡ್ ಕಾನ್ಸ್ಟೇಬಲ್ ಅನ್ನ ಮೊದಲು ಅಮಾನತಿನಲ್ಲಿಟ್ಟು ಆ ಪ್ರಕರಣವನ್ನ ತನಿಖೆ ಮಾಡಬೇಕು ಅಂತ ತಮ್ಮ ಮೂಲಕ ಮುಖ್ಯಮಂತ್ರಿಗಳಲ್ಲಿ ಕೇಳ್ಕೊಳ್ತೀನಿ ಅಂತ ಹೇಳಿದ್ದಾರೆ. ಆಗ ಮಾತಾಡಿದ ಎಸ್ ಬಂಗಾರಪ್ಪ ಅವರು ಇದೇ ವಿಚಾರವನ್ನ ಸದನದಲ್ಲಿ ಪ್ರಸ್ತಾಪಿಸಿದ್ದಾರೆ. ತಂದೆ ಮಗನನ್ನ ಕಳ್ಕೊಂಡು ಪೊಲೀಸ್ ಠಾಣೆಗೆ ಹೋದಾಗ ಅವರು ಅನುಕಂಪ ವ್ಯಕ್ತಪಡಿಸಬೇಕಾಗಿತ್ತು.
ಈಜು ಬಾರದವರು ಮುಳುಗ್ತಿದ್ದಾಗ ಅವರನ್ನ ರಕ್ಷಿಸಲಿಕ್ಕೆ ಹೋಗಿ ಆತನೂ ಕೂಡ ಸತ್ತಿದ್ದಾನೆ. ಈ ದುರಂತ ನಡೆದಿದ್ದು ತಂದೆ ತಾಯಿಗಳಿಗೆ ಗೊತ್ತಿಲ್ಲ. ಆತ ಸತ್ತ ವಿಷಯವನ್ನ ರೇಡಿಯೋ ಮೂಲಕ ಬಿತ್ತರಿಸಬೇಕಾಗಿತ್ತು, ಪತ್ರಿಕೆಗಳ ಮೂಲಕ ಮಾಹಿತಿ ನೀಡಬೇಕಾಗಿತ್ತು. ಈ ರೀತಿ ಮಾಡಲಿಕ್ಕೆ ಪೊಲೀಸ್ ಇಲಾಖೆಯಲ್ಲಿ ಕಾನೂನಿದೆ. ಅವರು ಕಾನೂನು ಪ್ರಕಾರ ಕ್ರಮ ತೆಗೆದುಕೊಂಡಿಲ್ಲ. ಮಾನ್ಯ ಮಂತ್ರಿಗಳು ಬಳ್ಳಾರಿಗೆ ಹೋಗಿದ್ದಾಗ ಅವರನ್ನ ಕಂಡು ಅರ್ಜಿ ಕೊಡೋಕೆ ಮೃತನ ತಂದೆ ಕಾದ್ ನಿಂತಿದ್ರು. ಪೊಲೀಸ್ ಅಧಿಕಾರಿಗಳು ಸಿಎಂ ಭೇಟಿಗೆ ಅವಕಾಶ ನೀಡಿರಲಿಲ್ಲ. ಆತ ಅರ್ಜಿಯನ್ನ ಪೋಸ್ಟ್ ಮೂಲಕ ಸಿಎಂಗೆ ಕಳಿಸಿದ್ದಾನೆ. ಆತನ ಅರ್ಜಿಗೆ ಉತ್ತರ ಕೊಟ್ಟಿಲ್ಲ. ಸದನಕ್ಕೆ ನೀವು ಉತ್ತರ ಕೊಡಬೇಕಾಗತ್ತೆ ಅಂತ ಹೇಳಿದ್ದಾರೆ. ಎಸ್ ಬಂಗಾರಪ್ಪ, ಎಂ ವೀರಪ್ಪಮೊಯ್ಲಿ ಸೇರಿದಂತೆ ಹಲವರು ಅಂದಿನ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಅವರು ಈ ಬಗ್ಗೆ ತಕ್ಷಣ ಉತ್ತರ ನೀಡುವಂತೆ ಪಟ್ಟು ಹಿಡಿತಾರೆ. ಈ ವೇಳೆ ಸಿಎಂ ರಾಮಕೃಷ್ಣ ಹೆಗಡೆ ಈ ನಿಯಮದ ಕೆಳಗಡೆ ಯಾವುದೇ ವಿಚಾರವನ್ನು ಮಾನ್ಯ ಸದಸ್ಯರುಗಳು ಎತ್ತಿದಾಗ ಅಧಿಕಾರದಲ್ಲಿರುವ ಸರ್ಕಾರ ಉತ್ತರ ಕೊಡಬೇಕು, ಅದರಲ್ಲಿ ನಿರ್ಬಂಧ ಇಲ್ಲ. ಇಷ್ಟರೊಳಗೆ ಉತ್ತರ ಕೊಡಬೇಕನ್ನೋದು ಮುಖ್ಯ ಅಲ್ಲ, ಇದು ಕಡಿಮೆ ಮಹತ್ವದ್ದು ಅಂತಾನೂ ಅಲ್ಲ. ತಂದೆ ತಾಯಿಗಳು ಒಬ್ಬ ಮಗನನ್ನ ಕಳ್ಕೊಂಡಾಗ ಏನಾಗತ್ತೆ, ನನಗೂ ಒಬ್ಬ ಮಗ ಇದ್ದಾನೆ, ಆ ರೀತಿ ಆದಾಗ ಹೃದಯದಲ್ಲಿ ಯಾವ ರೀತಿ ವೇದನೆ ಆಗತ್ತೆ ಅನ್ನೋದು ನನಗೆ ಗೊತ್ತಿಲ್ಲ ಅಂತಲ್ಲ. ಈ ನಿಯಮದ ಕೆಳಗಡೆ ಇಂತಿಷ್ಟೇ ದಿವಸಗಳಲ್ಲಿ ಉತ್ತರ ಕೊಡ್ತೀವಿ ಅಂತ ಹೇಳೋಕ್ಕಾಗೋದಿಲ್ಲ. ಪ್ರಶ್ನೆ ರೂಪದಲ್ಲಿ ಕೇಳಿದ್ರೆ 10 ದಿವಸಗಳಲ್ಲಿ ಉತ್ತರ ಬರುತ್ತೆ. ಬೇರೆ ಬೇರೆ ನಿಯಮಗಳ ಪ್ರಕಾರ ಬೇರೆ ಬೇರೆ ರೀತಿ ಉತ್ತರ ಕೊಡಬೇಕಾಗತ್ತೆ. ಆದಷ್ಟು ಬೇಗ ಉತ್ತರ ಕೊಡ್ತೀನಿ ಅಂತ ಸದನದಲ್ಲಿ ಹೇಳ್ತಾರೆ. ಧರ್ಮಸ್ಥಳದಲ್ಲಿ ನೂರಾರು ಮೃತದೇಹಗಳನ್ನ, ಅದರಲ್ಲೂ ಅತ್ಯಾಚಾರಕ್ಕೊಳಗಾಗಿ ಕೊಲೆಯಾದ ಮಹಿಳೆಯರ ಮತ್ತು ಅಪ್ರಾಪ್ತ ಬಾಲಕಿಯರ ಮೃತದೇಹಗಳನ್ನ ನನ್ನ ಮೇಲೆ ಒತ್ತಡ ಹಾಕಿ ಹೂತ್ ಹಾಕಿಸಲಾಗಿತ್ತು ಅಂತ ವ್ಯಕ್ತಿಯೊಬ್ಬರು ಜುಲೈ 3ರಂದು ದೂರನ್ನ ದಾಖಲಿಸಿದ್ರು. ಜುಲೈ 11ಕ್ಕೆ ದೂರುದಾರ ಅಸ್ಥಿಪಂಜರದೊಂದಿಗೆ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಆಗಮಿಸಿ ಹೇಳಿಕೆ ನೀಡಿದ್ದಾರೆ. ಅಸ್ಥಿಪಂಜರವನ್ನು ಒದಗಿಸಿದ್ದಾರೆ. ಸಾರ್ವಜನಿಕರಿಂದ ಭಾರೀ ಆಗ್ರಹದ ಬಳಿಕ ಈ ಕುರಿತು ತನಿಖೆಗೆ ರಾಜ್ಯ ಸರ್ಕಾರ ಎಸ್ಐಟಿಯನ್ನ ರಚನೆ ಮಾಡಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.